ನಮಸ್ಕಾರ. ಇವತ್ತು ಆರೋಗ್ಯಕರವಾದ ಪಾಲಕ್ ಕಿಚಡಿ ಮಾಡೋ ವಿಧಾನನ ತಿಳ್ಕೊಳ್ಳೋಣ. ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. 1/3 ಕಪ್ ಆಗುವಷ್ಟು ಹೆಸರು ಬೇಳೆನ ಒಂದು ಬಾಣಲೆಗೆ ಹಾಕಿ ಎಣ್ಣೆ ತುಪ್ಪ ಏನೋ ಹಾಕದೇನೆ 3ರಿಂದ 4 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಅದನ್ನ ಹುರಿದ ಮೇಲೆ ಕೆಂಪಗಾಗೋ ಥರ ಹುರಿದ ಮೇಲೆ ಚೆನ್ನಾಗಿ ನೀರು ಹಾಕಿ ತೊಳೆದು ಆ ನೀರನ್ನು ಬಸ್ಕೊಳ್ತೇನೆ. ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ 1 ಕಪ್ ಆಗುವಷ್ಟು ದೋಸೆ ಅಕ್ಕಿ ರಾ ರೈಸ್ನ ಚೆನ್ನಾಗಿ ತೊಳೆದು ಹಾಕಿದ್ದೇನೆ. ನೀವು ಊಟದಕ್ಕಿ ಕೂಡ ಬಳಸ್ಬೋದು. ಸಾಮಾನ್ಯವಾಗಿ ಕಿಚಡಿಯಲ್ಲಿ ದೋಸೆ ಅಕ್ಕಿನೇ ಹಾಕ್ತೇವೆ ನಾವು. 1 ಚಮಚ ಉಪ್ಪು, 1 ಚಮಚ ತುಪ್ಪ ಹಾಕಿದ್ದೇನೆ. 5 ಕಪ್ ಆಗುವಷ್ಟು ನೀರು ಹಾಕಬೇಕು. 5 ಕಪ್ ನೀರು ಹಾಕಿದರೂ ಕೂಡ ಅದು ಸ್ವಲ್ಪ ಗಟ್ಟಿಯಾಗಿ ಆಗ್ತದೆ ಬೆಂದ ಮೇಲೆ. ಆದರೆ ನಂತರ ಕಾಯಿ ಹಾಲು ಹಾಕಿ ಸ್ಥಿರತೆನ ಸರಿ ಮಾಡ್ಕೊಳ್ಬೋದು. 3 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಇದು ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಸುಮಾರು 2 ಕಪ್ ಆಗುವಷ್ಟು ನೀರು ಹಾಕಿ ಅದನ್ನ ಕುದಿ ಬರಲಿಕ್ಕೆ ಬಿಟ್ಟು ನಂತರ 1 ಗೊಂಚಲಾಗುವಷ್ಟು ಪಾಲಕ್ ಎಲೆಗಳನ್ನು ಹಾಕಿದ್ದೇನೆ. ಸುಮಾರು ಒಂದು 40ರಿಂದ 45 ಎಲೆ ಇರಬಹುದು. 2 ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಪಾಲಕ್ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸ್ಕೊಳ್ಬೇಕು. ನಂತರ ಇದನ್ನು ನೀರಿನಿಂದ ತೆಗೆದು ಬಿಸಿ ನೀರಿನಿಂದ ತೆಗೆದು ತಕ್ಷಣ ತಣ್ಣೀರೊಳಗೆ ಅದ್ದಬೇಕು. ಹೀಗೆ ಮಾಡೋದ್ರಿಂದ ಬಣ್ಣ ಹಸಿರಾಗಿಯೇ ಉಳಿತದೆ. ಈಗ ತಣ್ಣೀರಿನಲ್ಲಿ ಚೆನ್ನಾಗಿ ನಾವೊಮ್ಮೆ ರಿನ್ಸ್ ಮಾಡಿ ತಕ್ಷಣ ನೀವು ಬೇಕಿದ್ರೆ ಈ ನೀರಿಗೆ ಐಸ್ ಕೂಡ ಹಾಕ್ಬೋದು, ತಣ್ಣಗಿದ್ದರೆ ಒಳ್ಳೆಯದು. ಹೀಗೆ ಬ್ಲ್ಯಾಂಚ್ ಮಾಡಿರೋ ಪಾಲಕ್ ಸೊಪ್ಪುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ 2 ಹಸಿಮೆಣಸಿನಕಾಯಿನೂ ಹಾಕಿ ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಈ ಪಾಲಕ್ ಮತ್ತು ಹಸಿಮೆಣಸನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆಗೆ ಅಥವಾ ಒಂದು ಕುಕ್ಕರ್ ತೊಗೊಂಡಿದ್ದೇನೆ. ನಾನಿಲ್ಲಿ 2 ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ಎಣ್ಣೆಯಲ್ಲಿಯೂ ಮಾಡಬಹುದು. 1 ಚಮಚ ಜೀರಿಗೆ ಹಾಕಿದ್ದೇನೆ. ಸಾಸಿವೆ ಕೂಡ ನೀವು ಹಾಕ್ಬೋದು. ಜೀರಿಗೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. 10ರಿಂದ 12 ಕರಿಬೇವಿನ ಎಲೆ ಪುನಃ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇದನ್ನು. ಈಗ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಹಾಕಿ ಇವಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಹುರಿದಾದ ಮೇಲೆ ಇದಕ್ಕೆ ಹಸಿ ತೆಂಗಿನಕಾಯಿ ಹೋಳುಗಳನ್ನು ಹಾಕಿದ್ದೇನೆ. 2 ದೊಡ್ಡ ಚಮಚ ಆಗುವಷ್ಟು. ಒಂದು 20 ಗೋಡಂಬಿ ಹಾಕಿದ್ದೇನೆ. ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಇದನ್ನು ಹುರ್ಕೊಳ್ಬೇಕು. ಗೋಡಂಬಿ ಹಾಕಿದರೆ ಒಳ್ಳೆಯದು, ರುಚಿ ಜಾಸ್ತಿ ಇರ್ತದೆ. ಹಾಕದೇ ಇದ್ದರೂ ನಡೀತದೆ. ಮಾಡಿಟ್ಕೊಂಡಿರುವಂಥ ಪಾಲಕ್ ಪೇಸ್ಟ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ದಪ್ಪ ಕಾಯಿ ಹಾಲನ್ನೇ 2 ಕಪ್ ಆಗುವಷ್ಟು ಹಾಕ್ತಾ ಇದ್ದೀನಿ. 2ರಿಂದ 3 ಕಪ್ ಆಗುವಷ್ಟು ಕೂಡ ಹಾಕ್ಬೋದು. ಆದರೆ ನೀವು ಜಾಸ್ತಿ ಕಾಯಿ ಹಾಲು ಹಾಕೋದಿದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕಬೇಕು, ಅಂದರೆ ಹಸಿಮೆಣಸಿನಕಾಯಿ. ಇದನ್ನು ದೊಡ್ಡ ಉರಿಯಲ್ಲಿ ತುಂಬ ಹೊತ್ತು ಕುದಿಸಬಾರ್ದು. ಕಾಯಿ ಹಾಲನ್ನು 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ಟು ನಂತರ ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆ ಮಿಶ್ರಣನ ಇದಕ್ಕೆ ಹಾಕಬೇಕು. ಮತ್ತೆ ಬೇಕಿದ್ದರೆ ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಪುನಃ ಕುದಿಸೋದೇನು ಬೇಡ. ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು 1 ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ಆರೋಗ್ಯಕರವಾದ ಕಿಚಡಿ ರೆಸಿಪಿ ಇದು. ನೀವು ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು. ಆದರೆ ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಲಂಚ್ ಬಾಕ್ಸಿಗೆ ಮಾಡೋದಿದ್ರೆ. ಯಾಕೆಂದರೆ ತಣ್ಣದ ಮೇಲೆ ಇದು ಸ್ವಲ್ಪ ಗಟ್ಟಿ ಆಗ್ತದೆ. ತಿನ್ನಲಿಕ್ಕೆ ಮಾತ್ರ ತುಂಬ ರುಚಿಯಾಗಿರ್ತದೆ. ಇನ್ನೊಂದು ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.